ಹಾಯ್ ಬ್ಯೂಟೀಸ್ ಆ್ಯಂಡ್ ಕ್ಯೂಟೀಸ್ ಎಲ್ಲ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನಾನು ಇವತ್ತು ಒಂದು ಅಡುಗೆ ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡಿದ್ದೆ. ಅದು ಗೋಲ್ಡ್ ವಿನ್ನರ್ ಅವರ ಲಂಚ್ ಬಾಕ್ಸ್ ಅಂತ ವಿಜಯ ಕರ್ನಾಟಕ ಕಡೆಯಿಂದ ಗೋಲ್ಡ್ ವಿನ್ನರ್ ಅವರು ಸ್ಪಾನ್ಸರ್ ಮಾಡಿರ್ತಕ್ಕಂತಹ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೆ. ತುಂಬ ಚೆನ್ನಾಗಿತ್ತು ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಹೇಗಿತ್ತು, ಏನು ಅಡುಗೆ ಕಾಂಪಿಟೇಷನ್ ಅಂದರೆ ಹೆಂಗಿರತ್ತೆ, ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿವರವನ್ನು ನಾನು ಇಲ್ಲಿ ಕೊಡ್ತಾ ಹೋಗ್ತೀನಿ ನಿಮಗೆ. ನಾನು ಸುಮಾರು ಒಂದು 25 ಐಟಮ್ ಮಾಡ್ಕೊಂಡು ಹೋಗಿದ್ದೆ. ಅವ್ರು ಹೇಳಿದ್ದು ಒಂದು 2-3 ಐಟಮ್ ಮಾತ್ರ ಹೇಳಿದರು. ಒಂದು ಲಂಚ್ ಬಾಕ್ಸಲ್ಲಿ ಏನೇನು ಇರಬೇಕು ಅಂತ ಸಾಂಪ್ರದಾಯಿಕ ಅಡುಗೆ ಅಂತ ಹೇಳಿದರು. ನಾನು ಸಾಂಪ್ರದಾಯಿಕ ಅಡುಗೆ ಅಂದರೆ ಒಂದು ಹಬ್ಬದ ಅಡುಗೆ ರೀತಿಯಲ್ಲಿ ಒಂದು ಅನ್ನ, ವಡೆ, ಪಾಯಸ, ಒಬ್ಬಟ್ಟು ಈ ಥರ ಎಲ್ಲ ಮಾಡ್ತೀವಲ್ಲ, ಆ ಥರದ್ರಲ್ಲಿ ನಾನು ಮಾಡಿಕೊಂಡು ಹೋಗಿದ್ದೆ. ಏನಂದರೆ ಮನೆಯಲ್ಲೇ ಮಾಡಿ ಅಲ್ಲಿ ಡಿಸ್ಪ್ಲೇ ಮಾಡೋದು ಅಂತ ಹೇಳಿದರು. ಅದು ಒಂದು ಖುಷಿ ವಿಚಾರನೇ. ಅಲ್ಲೇ ಮಾಡೋದು ಅಂದರೆ ನಾವೆಲ್ಲ ತೊಗೊಂಡು ಹೋಗೋದು ಮಾಡೋದೆಲ್ಲ ತುಂಬ ಕಷ್ಟ ಆಗ್ತಿತ್ತು. ಸೊ ನೋಡಿ, ಇಷ್ಟೆಲ್ಲ ನಾನು ರೆಡಿ ಮಾಡಿಟ್ಟಿದ್ದೀನಿ. ಬೆಳಗ್ಗೆ 5 ಗಂಟೆಯಿಂದನೇ ಶುರು ಮಾಡಿದೆ. ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಕ್ಯಾರೆಟ್ ಒಬ್ಬಟ್ಟು ಮಾಡಿದ್ದೆ, ಬೇಳೆ ಒಬ್ಬಟ್ಟು ಮಾಡಿದ್ದೆ. ಆಮೇಲೆ ನಿಮಗೆಲ್ಲರಿಗೂ ಗೊತ್ತು, ಬೇಳೆ ಸಾರು ತುಂಬ ಚೆನ್ನಾಗಿರತ್ತೆ. ಒಬ್ಬಟ್ಟು ಸಾರು ತುಂಬ ಚೆನ್ನಾಗಿರತ್ತೆ. ಒಬ್ಬಟ್ಟು ಸಾರು ಮೇಯ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದಕ್ಕೆ ಒಬ್ಬಟ್ಟೆಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಎಲ್ಲನೂ ನಾನು ಬ್ಯಾಗಲ್ಲಿ ಜೋಡಿಸ್ಕೊಂಡಿದ್ದೀನಿ. ದೊಡ್ಡ ಬ್ಯಾಗೆಲ್ಲ ಜೋಡಿಸ್ಕೊಂಡಿದ್ದೀನಿ. ಆಲ್ಮೋಸ್ಟ್ 2 ಬ್ಯಾಗ್ ಆಯಿತು. ನಾನು ಮತ್ತು ನಮ್ಮ ಮಧು ಇಬ್ಬರು ತೊಗೊಂಡು ಹೋಗುವಷ್ಟು ಆಯಿತು ಐಟಮ್ಸು. ಇದು ಬಂದ್ಬಿಟ್ಟು ಎಲ್ಲಿ ಅರೇಂಜ್ ಮಾಡಿದರು ಅಂದರೆ ಗೋವಿಂದರಾವ್ ಮೆಮೋರಿಯಲ್ ಹಾಲಲ್ಲಿ ಅರೇಂಜ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಜನ ಬರಬಹುದು ಅಂತ ಊಹೆ ಇದೆ. ನಾನೆಲ್ಲ ರೆಡಿ ಮಾಡಿಕೊಂಡು ಹೊರಡ್ತಾ ಇದ್ದೀನಿ. ಅಲ್ಲಿ ಯಾರೆಲ್ಲ ಬರ್ತಾರೆ ಏನು ಅನ್ನೋದನ್ನು ಅಲ್ಲಿ ಹೋಗಿ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ನಾನು ನೋಡಿ ಎಲ್ಲ ಡೆಕೋರೇಷನ್ಗೆ ತುಂಬ ವೆರೈಟಿಯಾಗೆಲ್ಲ ಗೋಧಿ ಹುಲ್ಲು ಮತ್ತು ವೀಳ್ಯದೆಲೆ ಎಲ್ಲ ಸುಮಾರು ಐಟಮ್ಸ್ ತೊಗೊಂಡು ಹೋಗಿದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಅವರು ಗೋಲ್ಡ್ ವಿನ್ನರ್ ಲಂಚ್ ಬಾಕ್ಸ್ ಕಡೆಯಿಂದ ಇಷ್ಟೆಲ್ಲ ಕಟೌಟ್ಸ್ ಎಲ್ಲ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಹೋಗಿದ ತಕ್ಷಣ ಗೋಲ್ಡ್ ವಿನ್ನರ್ ಕಡೆಯಿಂದ ನೋಡಿ ಈ ಥರದೊಂದು ಟ್ಯಾಗ್ ಹಾಕಿದ್ದಾರೆ ಪಾರ್ಟಿಸಿಪೆಂಟ್ಸ್ಗೆ. ಮತ್ತು ಒಂದು ಈ ಥರ ನೋಡಿದ್ರಲ್ಲ ನೀವು, ಹಾಗೆ ಪ್ರತಿಯೊಬ್ಬರಿಗೂ ವಿಜಯ ಕರ್ನಾಟಕ ಪೇಪರ್ನ ಸಹ ಕೊಡ್ತಾ ಇದ್ದಾರೆ. ನಮ್ಮ ಮನೆಯಲ್ಲೂ ವಿಜಯ ಕರ್ನಾಟಕನೇ ಪೇಪರ್ ತರಿಸೋದು. ಹಾಗಾಗಿ ಅಡ್ವರ್ಟೈಸ್ ಎಲ್ಲ ನೋಡಿ ನಾವು ಈ ಲಂಚ್ ಬಾಕ್ಸ್ ಕಾರ್ಯಕ್ರಮಕ್ಕೆ ತಯಾರಾಗಿ ಹೊರಟಿದ್ದೇವೆ. ಇಲ್ಲಿ ನೋಡ್ಬೋದು ಎಷ್ಟು ಅಚ್ಚುಕಟ್ಟಾಗಿ ಪ್ರತಿಯೊಂದನ್ನು ಅರೇಂಜ್ ಮಾಡಿದ್ದಾರೆ. ಎಲ್ಲರಿಗೂ ಟೇಬಲ್ಲೆಲ್ಲ ತುಂಬ ನೀಟಾಗಿ ಮಾಡಿದ್ದಾರೆ. ಪಾರ್ಟಿಸಿಪೆಂಟ್ಸ್ ಎಲ್ಲ ಬಂದಿದ್ದಾರೆ, ಅವ್ರ ಜೊತೆಗೆ ಬಂದಿರೋರೆಲ್ಲ ಬಂದಿದ್ದಾರೆ. ಇದೊಂಥರ ಲೈವ್ ಶೋಸ್ ಎಲ್ಲ ನೋಡೋಕ್ಕೆ ತುಂಬ ಅದ್ಭುತವಾಗಿರುತ್ತೆ. ಹಾಗೆ ಸಿನಿಮಾ ನಟ ನಟಿಯರು ಎಲ್ಲ ಬಂದಿದ್ದಾರೆ. ವಿನಾಯಕ್ ಜೋಶಿ ಅವರು ಸಹ ಬಂದಿದ್ದರು. ಆಮೇಲೆ ಪೂಜಾ, ರಮೇಶು, ಸುಕೃತ ಇವರೆಲ್ಲ ಬಂದಿದ್ದರು. ನನಗೆ ಸಿನಿಮಾಗಳ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಸುಕೃತ ನಾಗ್ ಅಂತ ಅವರೆಲ್ಲ ಬಂದಿದ್ದರು. ಬಟ್ ಅವರೆಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಹಾಗೆ ಬೆಂಗಳೂರಿಂದ ಜಡ್ಜ್ಗಳಾಗಿ ಚೆಫ್ಗಳನ್ನ ಕರೆದಿದ್ರು. ಗೋಲ್ಡ್ ವಿನ್ನರ್ ಅಡುಗೆ ಎಣ್ಣೆ ತಯಾರಕರನ್ನು, ಸಂಸ್ಥಾಪಕರನ್ನೆಲ್ಲ ಕರೆದಿದ್ರು. ಒಂಥರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಜನಗಳೆಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದರು ಅಂತಂದರೆ, ವಯಸ್ಸಾದವರು 80+ ಅವರೆಲ್ಲ ಇದ್ದರು. ತುಂಬ ಖುಷಿಯಾಯಿತು. ಹಾಗೆ ಜೆಂಟ್ಸ್ ಎಲ್ಲ ಸಹ ಪಾರ್ಟಿಸಿಪೇಟ್ ಮಾಡಿದರು. ಪ್ರೈಸು ಸಹ ಜೆಂಟ್ಸ್ಗೆ ಬಂತು ಅಂತ ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿನಾಯಕ್ ಜೋಶಿ ಅವರಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾತಾಡಿದ್ರು. ಅವ್ರ ಜೋಕ್ಸ್ ಇರ್ಬೋದು, ಆಮೇಲೆ ಅವರ ಹಾಡುಗಳು, ಮತ್ತು ಎಲ್ಲರ ಜೊತೆನೂ ಬಂದು ಮಾತಾಡಿ ಎಲ್ಲರ ಅಡುಗೆನೂ ಸಹ ಟೇಸ್ಟ್ ಮಾಡಿ ತುಂಬ ಪ್ರಶಂಸೆನ ಮಾಡಿದ್ರು. ತುಂಬ ಖುಷಿಯಾಯಿತು ನನಗೆ. ಈ ಥರ ನಾನು ಬ್ಯಾಂಗ್ಳೂರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೆ. ಮೈಸೂರಲ್ಲಿದೆ ಮೊದಲಿಗೆ. ನೋಡಿ, ನಾನೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಎಲ್ಲರಿಗಿಂತ ನನ್ನದೇ ಐಟಮ್ಸ್ ಎಲ್ಲ ತುಂಬ ಜಾಸ್ತಿ ಇದೆ. ದೊಡ್ಡ ದೊಡ್ಡ ಬ್ಯಾಗು, ಐಟಮ್ಸು ಬೇಕಾದಷ್ಟು. ನಾನು ಸುಮಾರು ಹೇಳಿದ್ನಲ್ಲ 25 ಥರದ ಅಡುಗೆಗಳನ್ನ ಮಾಡ್ಕೊಂಡು ಹೋಗಿದ್ದೆ. ಅದರಲ್ಲಿ ಶಂಖಪುಷ್ಪದಿಂದ ಮಾಡಿರ್ತಕ್ಕಂತಹದ್ದು ಒಂದು ಬಾತು, ತುಂಬ ಸ್ಪೆಷಲ್ ಅಂತ ಹೇಳ್ಬೋದು, ಹೆಲ್ದಿ. ಮತ್ತು ಕ್ಯಾರೆಟಿಂದ ಮಾಡಿರ್ತಕ್ಕಂತಹ ಒಬ್ಬಟ್ಟು. ಹೀಗೆ ತುಂಬ ಐಟಮ್ಸು ನೀವು ಡಿಸ್ಪ್ಲೇನಲ್ಲಿ
ನೋಡ್ಬೋದು. ನನ್ನದು ಪ್ಲ್ಯಾಟರ್ ಡಿಸ್ಪ್ಲೇ ನೋಡ್ಬೋದು. ಅಲಂಕಾರಕ್ಕೆ ಬೇಕಾಗಿರೋಂಥ ವಸ್ತುಗಳು ಪ್ರತಿಯೊಬ್ಬ ಹೆಣ್ಮಗುನೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕ್ರಿಯೇಟಿವಿಟಿಯಾಗಿ ಎಷ್ಟೆಲ್ಲ ಹೆಣ್ಮಕ್ಳು ಗೊತ್ತಿದೆ ಅಂದರೆ ನಿಮಗೆ ಇದನ್ನೆಲ್ಲ ನಾನು ತೋರಿಸ್ತಾ ಹೋಗ್ತೀನಿ ಅಂತಂದರೆ ವಿಡಿಯೋ ಫುಲ್ ಆಗುತ್ತೆ. ಅರೇಂಜ್ಮೆಂಟ್ಸು ಮತ್ತು 250 ಜನ ಪಾರ್ಟಿಸಿಪೆಂಟ್ಸ್ದೆಲ್ಲ ತೋರ್ಸೋಕ್ಕೆ ಆಗಲ್ಲ. ಆದರೆ ಪ್ರತಿಯೊಬ್ಬರು ತಮ್ಮದೇ ಆದಂತಹ ಕ್ರಿಯೇಟಿವಿಟಿ, ತಮ್ಮದೇ ಆದಂತಹ ರುಚಿ, ತಮ್ಮದೇ ಆದಂತಹ ಕೈ ಕುಸರಿ ಕೆಲಸಗಳಿಂದ ಮಾಡಿರ್ತಕ್ಕಂತಹ ಅರೇಂಜ್ಮೆಂಟ್ಸು, ಪ್ಲ್ಯಾಟರ್ ರೆಡಿ ಮಾಡಿದ್ದಂತೂ ತುಂಬ ಚೆನ್ನಾಗಿತ್ತು. ಇಲ್ಲಿ ಪ್ರೈಸ್ ಬರಬೇಕು ಅಂತ ಯಾರು ಪಾರ್ಟಿಸಿಪೇಟ್ ಮಾಡಿಲ್ಲ. ನಾವು ಪಾರ್ಟಿಸಿಪೇಟ್ ಮಾಡಬೇಕು, ಜನಗಳಲ್ಲಿ ಮಿಕ್ಸ್ ಆಗಬೇಕು, ಎಲ್ಲರನ್ನೂ ಶೇರ್ ಮಾಡ್ಕೋಬೇಕು ಅಂತ ಬಂದಿರೋ ಹೆಣ್ಮಕ್ಳೇ ತುಂಬ ಅಂದರೆ ತುಂಬ ಜಾಸ್ತಿ ಇದ್ದು. ತುಂಬ ಖುಷಿ ವಿಚಾರ. ತುಂಬ ಡಿಫ್ರೆಂಟಾಗಿರ್ತಕ್ಕಂತಹ ಅಡುಗೆಗಳನ್ನೆಲ್ಲ ಮಾಡ್ಕೊಂಡು ಬಂದಿದ್ದು ನೋಡಿ. ಇವರೆಲ್ಲ ಎಷ್ಟು ಕ್ರಿಯೇಟಿವ್-ಆಗಿ ಆ ಪಪ್ಪಾಯಲ್ಲಿ ಒಂದು ಬೌಲ್ ಮಾಡಿ ನೀವು ನೋಡ್ತಾ ಹೋಗಿ. ಅದ್ಭುತವಾದಂತಹ ರಚನೆಗಳೆಲ್ಲ ನಮ್ಮ ಹೆಣ್ಮಕ್ಳ ಕೈಯಲ್ಲಿ ಹೇಗೆ ಅರಳಿದೆ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಬಂದಿರತಕ್ಕಂತಹ ಗೆಸ್ಟ್ಗಳೆಲ್ಲ ಚೆನ್ನಾಗಿ ನಮ್ಮನ್ನೆಲ್ಲ ಹೊಗಳಿದ್ರು. ನಮ್ಮ ಗೆಳತಿ ತುಂಬ ಗೊತ್ತಿರುವಂತಹ ಫ್ರೆಂಡ್ಸ್ ಸಹ ಇಲ್ಲಿ ನಮಗೆ ಸಿಕ್ಕಿದ್ರು. ಆಮೇಲೆ ಗೆಟ್ ಟುಗೆದರ್ ಆಗುತ್ತೆ. ನಮಗೆ ಅಕ್ಕಪಕ್ಕದಲ್ಲಿ ಇರಬಹುದು, ಎಷ್ಟೊಂದು ಜನ ನಮ್ಗೆ ಗೊತ್ತೇ ಇರಲ್ಲ ಅಂತ ಗೊತ್ತಿರೋ ಫ್ರೆಂಡ್ಸ್ ಆಗ್ತಾರೆ ಈ ಥರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾಗ. ಮತ್ತು ಎಲ್ಲರೂ ರುಚಿಗಳನ್ನ ನಾವು ಶೇರ್ ಮಾಡ್ಕೊಂಡು ಅವರ ಹವ್ಯಾಸಗಳನ್ನೆಲ್ಲ ಶೇರ್ ಮಾಡ್ಕೊಳ್ತೀವಿ. ತುಂಬ ಚೆನ್ನಾಗಿರ್ತಕ್ಕಂತಹ ಈ ಥರ ಕಾರ್ಯಕ್ರಮಗಳು ಬರ್ತಾ ಇರಬೇಕು. ನಾವೆಲ್ಲ ಪಾರ್ಟಿಸಿಪೇಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇವರು ನಟಿ ನಿಮಗೆಲ್ಲ ಗೊತ್ತಿರುತ್ತೆ, ಸೀರಿಯಲ್ಗಳಲ್ಲೆಲ್ಲ ಬರ್ತಾ ಇರ್ತಾರೆ. ಆಕೆನೂ ಎಲ್ಲ ಚೆನ್ನಾಗಿ ಟೇಸ್ಟ್ ಮಾಡಿದ್ರು. ಅದರಲ್ಲಿ ಪೂಜಾ ರಮೇಶ್ ಅವರು ತುಂಬ ಲವ್ಲಿಯಾಗಿ ಎಲ್ಲರ ಜೊತೆನೂ ಮಿಕ್ಸ್ ಆಗಿ ಪ್ರತಿಯೊಬ್ಬರು ಕೊಟ್ಟಿದ್ದು ತಿಂಡಿನೂ ಆ ಹುಡುಗಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ತಿಂತು. ಇವರು ವಿನಾಯಕ್ ಜೋಶಿ ಅವರು ತುಂಬ ಹೊತ್ತು ನನ್ನ ಜೊತೆ ಮಾತಾಡ್ತಾಯಿದ್ರು. ಬೇರೆಯವರೆಲ್ಲ ಸರ್ ಅವ್ರ ಜೊತೆ ಮಾತಾಡ್ತಾ ಇದ್ದೀರ, ನಮ್ಮ ಕಡೆಗೂ ಬನ್ನಿ ಅಂತೆಲ್ಲ ಹೇಳ್ತಾಯಿದ್ರು. ಅವರು ಹಾಗೆ ನನ್ನ ಯೂಟ್ಯೂಬ್ನ ವಿವರಗಳನ್ನೆಲ್ಲ ಕೇಳಿದ್ರು. ಅಡುಗೆಗಳು ಮತ್ತು ಪ್ಲ್ಯಾಟರ್ ಜೋಡಿಸಿರೋದನ್ನೆಲ್ಲ ನೋಡಿ ತುಂಬ ಖುಷಿಪಟ್ಟರು. ಎಷ್ಟೊಂದು ಐಟಮ್ಸ್ ಮಾಡ್ಕೊಂಡು ಬಂದಿದ್ದೀರಾ, ನಾನೇನು ಬೆಂಗಳೂರಿಗೆ ಹೋಗೋಂಗಿಲ್ಲ ಅಂತ ಅಷ್ಟೊಂದು ಮಾಡಿದ್ದೀರಾ ಅಂತ. ಅವರು ಕ್ಯಾರೆಟ್ ಒಬ್ಬಟ್ಟೆಲ್ಲ ತುಂಬ ಇಷ್ಟಪಟ್ಟರು. ಆಮೇಲೆ ಒಬ್ಬಟ್ಟು ಸಾರು ಸಹ ತುಂಬ ಚೆನ್ನಾಗಿದೆ ಅಂತ ಟೇಸ್ಟ್ ಮಾಡಿದ್ರು. ಹಾಗೆ ಬಂದಿರ್ತಕ್ಕಂಥವ್ರು ಸುಮಾರು ಜನ ನಾವು ತೊಗೊಂಡು ಹೋಗಿರೋ ಐಟಮ್ಸ್ ಎಲ್ಲನೂ ಖಾಲಿ ಆಯಿತು. ತುಂಬ ಚೆನ್ನಾಗಿದೆ ಅಂತ. ಒಬ್ಬಟ್ಟು ಸಾರು, ಅನ್ನ ತುಂಬ ಚೆನ್ನಾಗಿತ್ತು. ಆಮೇಲೆ ಶಂಖಪುಷ್ಪಿ ರೈಸು ತುಂಬ ಚೆನ್ನಾಗಿದೆ. ಮೆಂತ್ಯ ಸೊಪ್ಪಿನ ಗೊಜ್ಜು ಇಂದ ಮಾಡಿರ್ತಕ್ಕಂಥ ಅನ್ನ, ಚಿತ್ರಾನ್ನ, ಆಮೇಲೆ ಹುಳಿ ಪ್ರತಿಯೊಂದೂ ನಾವು ಫುಲ್ಲು ದೊಡ್ಡ ಡಬ್ಬಗಳು ತೊಗೊಂಡೋಗಿದ್ವಿ. ವಡೆ ಅಂತೂ ಒಂದು 50 ವಡೆವರೆಗೂ ತೊಗೊಂಡೋಗಿದ್ವಿ. ಎಲ್ಲನೂ ಖಾಲಿ ಆಯಿತು. ಮತ್ತು ಅವರು ಅಡುಗೆ ಏನೇನು ತಿಂತಾರೆ ಏನೆಲ್ಲ ನನ್ನ ಜೊತೆ ಶೇರ್ ಮಾಡಿಕೊಂಡ್ರು. ಆ ಶಂಖಪುಷ್ಪಿದಂತೂ ಡೈಲಿ ನಾನು ಟೀ ಕುಡಿತೀನಿ ಮೇಡಮ್ ಅಂತ ಹೇಳಿದ್ರು. ಹುಡುಗಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ಲು. ಸೀರಿಯಲಲ್ಲಿ ಯಾವ ಥರ ಲವ್ಲಿಯಾಗಿರ್ತಾಳೆ ಅದೇ ಥರನೇ ಇತ್ತು. ನಮಗೆಲ್ಲ ತುಂಬ ಖುಷಿಯಾಯಿತು. ಹಾಗೆ ನನ್ನ ಮಗ ಫ್ರೆಂಡ್ಸು ಬಂದರು. ಆದರೆ ಅವರು ಕೊನೆಯಲ್ಲಿ ಬಂದರು. ಒಂದು ಸ್ವಲ್ಪ ಮುಂಚೆ ಬಂದಿದ್ದರೆ ಬೇರೆಯವ್ರದ್ದೆಲ್ಲ ಅಡುಗೆನ ಟೇಸ್ಟ್ ಮಾಡ್ಬೋದಾಗಿತ್ತು. ಅವನು ಸ್ವಲ್ಪ ಬ್ಯುಸಿ ಅಂತ ಲೇಟಾಗಿ ಬಂದ. ಆಮೇಲೆ ಅವ್ರ ಜೊತೆ ಸೆಲ್ಫಿಗಳು, ಫೋಟೋಸ್ ಎಲ್ಲ ಇಡ್ಸ್ಕೊಂಡ್ವಿ. ಕೊನೆಗೆ ಜಡ್ಜ್ಮೆಂಟು ಆಗಲೇಬೇಕಲ್ಲ. ಇವರು ಗೋಲ್ಡ್ ವಿನ್ನರ್ ಓನರು ಅವ್ರೇನು ಮಾಡಿದ್ರು ಅಂದರೆ ಪ್ರತಿಯೊಬ್ಬ ಪಾರ್ಟಿಸಿಪೆಂಟ್ಗೂ ಸಹ ಒಂದು ಅವರು ಪಾರ್ಟಿಸಿಪೇಷನ್ ಸರ್ಟಿಫಿಕೇಟು ಹಾಗೆ ಒಂದು ಮೆಮೊರಿಗೆ ಒಂದು ಸ್ಮಾಲ್ ಗಿಫ್ಟು ಸಹ ಪ್ರೆಸೆಂಟ್ ಮಾಡಿದ್ರು. ಹಾಗೆ ಇಲ್ಲಿ 23 ಜನ ವಿನ್ನರ್ಸ್ನ ಆಯ್ಕೆ ಮಾಡಿರ್ತಾರೆ. ಅದರಲ್ಲಿ ಇವತ್ತು ಇಲ್ಲಿ ಒಬ್ಬ ವಿನ್ನರ್ನ ಆಯ್ಕೆ ಮಾಡಿ ಆ 24 ಜನನ ಫೈನಲ್ಗೆ ಬೆಂಗಳೂರಿಗೆ ಕಳಿಸ್ತಾರೆ ಅಂತ ಹೇಳಿದರು. ಇದರಲ್ಲಿ ನಮ್ಗೆ ಯಾವುದೂ ಬರಲಿಲ್ಲ. ಆದರೆ ಹೆಣ್ಮಕ್ಳ ಒಂದು ಕ್ರಿಯೇಟಿವಿಟಿ, ಅವರ ಇದಕ್ಕೆ ಅಂಕಗಳನ್ನ ಹಾಕಲೇಬೇಕಾಗುತ್ತೆ. ಹಾಗಾಗಿ ಬೇರೆಯವ್ರಿಗೆ ಪ್ರೈಸ್ ಬಂತು. ನನಗೆ ತುಂಬ ಖುಷಿಯಾಯಿತು. ಈ ವಿಡಿಯೋ ನಿಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್.